ನಮ್ಮ ಸಚ್ಚಿದಾನಂದ ವಿಗ್ರಹ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಜ್ಜನರಿಗೆ, ಮಾತೆಯರಿಗೆ, ಭಗಿನಿಯರಿಗೆ, ಜನಪ್ರತಿನಿಧಿಗಳಿಗೆ, ಪತ್ರಕರ್ತರಿಗೆ ವಂದಿಸ್ತಾ, ತಾಯಿ ಭಾರತೀಯನ ಕ್ಷೇತ್ರದ ಸನ್ನಿಧಾನಗಳನ್ನು ಸ್ಮರಿಸ್ತಾ ಸ್ವಲ್ಪ ಕಾಲ ಒಂದಿಷ್ಟು ಚಿಂತನೆಗಳಿಗಾಗಿ ನಮ್ಮ ಸಮಯವನ್ನು ವಿನಿಯೋಗ ಮಾಡೋಣ. ಸಾಮಾನ್ಯವಾಗಿ ಮುಖ್ಯ ವಕ್ತಾರ ಅಂತ ಹೇಳಿದ ಕೂಡಲೇ ಉದ್ದ ಭಾಷಣ ಮಂಪುನಾಯಿ ಅಂತ ನಮ್ಮ ತಲೆಯಲ್ಲಿ ಬರುತ್ತೆ. ಆದರೆ ಇವತ್ತು ಮುಖ್ಯ ವಕ್ತಾರ ಅಂದರೆ ಇವತ್ತಿನ ಕಾರ್ಯಕ್ರಮದ ವಿಷಯವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾತ್ರ ನಾನು ಮಾಡ್ತೇನೆ. ಭಾರತೀಯ ಸಮಾಜ ಆನಂದ ಪ್ರಧಾನ ಸಮಾಜ. ಉಪನಿಷತ್ತಲ್ಲೊಂದು ಮಾತಿದೆ, ಆನಂದಂ ಬ್ರಹ್ಮೇ ದಿವ್ಯಜಾನ. ಪರಮಾತ್ಮನನ್ನು ನಾವು ನಿರತಿಶಯ ಅಂದರೆ ಲೆಕ್ಕವಿಲ್ಲದಷ್ಟು ಆನಂದದ ಒಂದು ಸ್ವರೂಪವಾಗಿ ನಾವು ಕಾಣುತ್ತೇವೆ. ಅದರ ಭಾಗವಾಗಿ ಹಿಂದೂ ಸಮಾಜ ಯಾವತ್ತೂ ಸಂತೋಷವಾಗಿರುವುದು, ಯಾವತ್ತೂ ಖುಷಿಯಾಗಿರುವುದು. ಹಾಗಾಗಿ ನಾವು ಆಗಾಗ ಸೇರ್ತೇವೆ, ಬೇರೆ ಬೇರೆ ನೆಪಗಳನ್ನು, ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ಆಗಾಗ ನಾವು ಸೇರುವಂಥದ್ದಿರುತ್ತೆ. ಅದು ಮದುವೆಗಾಗಲಿ, ಮುಂಜಿಗಾಗಲಿ, ಅಥವಾ ಕೋಲಗಳಿಗಾಗಲಿ, ಅಗೇಲಿಗಾಗಲಿ, ಬ್ರಹ್ಮಕಲಶಕ್ಕಾಗಲಿ, ದೇವಸ್ಥಾನ, ಜಾತ್ರೆ, ನಮಗೆ ವರ್ಷ ಇಡೀ ಹಬ್ಬ, ವರ್ಷ ಇಡೀ ಆನಂದಕ್ಕಾಗಿ ಒಂದು ನೆಪ. ನಮ್ಮ ಸಮಾಜ ಇರುವುದೇ ಹಾಗೆ. ಇವತ್ತು ನಾವು ಸೇರಿರುವಂಥದ್ದು ಒಂದು ಸ್ವಲ್ಪ ವಿಶಿಷ್ಟವಾದ ಹೆಸರಿನಲ್ಲಿ ಹಿಂದೂ ಸಂಗಮ. ಹಿಂದುವಿನ ಹೆಸರಲ್ಲೂ ಕೂಡ ನಾವು ಅನೇಕ ಬಾರಿ ಸೇರಿದ್ದೇವೆ. ಆದರೆ ಹಿಂದೆ ನಾವು ಸೇರಿರುವುದು ಹೆಚ್ಚಾಗಿ ಹಿಂದುವಿನ ಹೆಸರಿನಲ್ಲಿ. ಅದು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಆಕ್ರಮಣಗಳಾದಾಗ, ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳು, ಅಪವಾದಗಳು ಬಂದಾಗ ಪ್ರತಿಭಟನೆಯ ಸ್ವರೂಪದಲ್ಲಿ, ವಿರೋಧದ ಸ್ವರೂಪದಲ್ಲಿ ನಾವು ಸೇರಿದ್ದೇವೆ. ಆದರೆ ಇವತ್ತು ನಾವು ಸೇರಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಕ್ಕೆ 100 ವರ್ಷ ತುಂಬಿದೆ. 1925ರಲ್ಲಿ ಆರಂಭವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಶಾಖೆ ಎನ್ನುವಂಥ 1 ಗಂಟೆಯ ವ್ಯಕ್ತಿ ನಿರ್ಮಾಣದ ಒಂದು ಚಟುವಟಿಕೆಯ ಒಂದು ಕಾರ್ಯಪದ್ಧತಿ ಆಧಾರದಲ್ಲಿ ವ್ಯಕ್ತಿಗಳ ನಿರ್ಮಾಣ ಮಾಡಿ ಈ ದೇಶಕ್ಕೆ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದು 100 ವರ್ಷಗಳು ಸಂದಿರುವಂತಹ ನೆಪವನ್ನು, ಉದ್ದೇಶವನ್ನು ಇಟ್ಕೊಂಡು ನಾವು ಇಡೀ ದೇಶದಲ್ಲಿ ಸೇರಿದ್ದೇವೆ. ಸಂಘಕ್ಕೆ 100 ವರ್ಷ ಬಹಳ ದೊಡ್ಡ ರೀತಿಯ ಪ್ರಭಾವ ಇಡೀ ದೇಶದಲ್ಲಿ, ಜಗತ್ತಲ್ಲಿ ಸಂಘಕ್ಕಿದೆ. ಹೀಗಿರುವಾಗ ಒಂದು ಭಯಂಕರವಾದ ಬಹಳ ದೊಡ್ಡ ಒಂದು ಸಮಾವೇಶವನ್ನು ಸಂಘ ಮಾಡಬಹುದಿತ್ತು. ಮಂಗಳೂರು ವಿಭಾಗದಲ್ಲಿ ಹಿಂದೂಗಳೆಲ್ಲರೂ ಸೇರಬೇಕು ಅಂತಾದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೇಸರಿಮಯ ವಾತಾವರಣದಲ್ಲಿ ಬಹಳ ದೊಡ್ಡ ಭಯಂಕರವಾದ ಹಿಂದೂ ಸಂಗಮವನ್ನು ಮಾಡುವ ಎಲ್ಲ ಅವಕಾಶಗಳಿವೆ. ಆದರೆ ಸಂಘ ಹಾಗೆ ಮಾಡಲಿಲ್ಲ. ಸಂಘದ ಹಿರಿಯರು ಹೇಳಿದರು, ಸಂಘದ ಚೌಕಟ್ಟನ್ನು ದಾಟಿ, ಸಂಘದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತಿಲ್ಲ, ಸಂಘದ ಚೌಕಟ್ಟನ್ನು ದಾಟಿ ಸಮಾಜದ ನಿಮ್ಮ ಊರಿನ ಎಲ್ಲ ಹಿಂದೂ ಮನೆಗಳನ್ನು ಸಂಪರ್ಕ ಮಾಡಿ ಅಲ್ಲಿರುವ ಎಲ್ಲ ಹಿರಿಯರನ್ನ, ಮಾತೆಯರನ್ನ, ಭಗಿನಿಯರನ್ನ, ಮಕ್ಕಳನ್ನ ಒಂದು ಕಡೆ ಕರ್ಕೊಂಡು ಬನ್ನಿ. ಅಲ್ಲಿ ಪ್ರತಿಭಟನಾತ್ಮಕ ವಿಚಾರಗಳನ್ನಲ್ಲ, ವಿರೋಧಾತ್ಮಕ ವಿಚಾರಗಳನ್ನಲ್ಲ, ಬದಲಾಗಿ ಹಿಂದೂ ಸಮಾಜದ ಕರ್ತವ್ಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಿ ಎನ್ನುವ ದೃಷ್ಟಿಯನ್ನು ಕೊಟ್ಟು ಮಂಡಲದಲ್ಲಿ ಒಂದು 3 ಗ್ರಾಮಗಳನ್ನು ಸೇರಿಸಿ ನೀವು ಸೇರ್ಕೊಳ್ಳಿ, ಚಿಂತನೆ ನಡೆಸಿ. ಹಿಂದೂ ಸಮಾಜದ ಬಗ್ಗೆ ಒಂದಿಷ್ಟು ಉತ್ತಮ ರಚನಾತ್ಮಕ, ಧನಾತ್ಮಕ ಚಿಂತನೆಗಳು, ನಮ್ಮ ಕರ್ತವ್ಯಗಳೇನು, ಆ ಬಗ್ಗೆ ಒಂದಿಷ್ಟು ಸ್ಪಷ್ಟತೆಯನ್ನು ಪಡ್ಕೊಳ್ಳಿ ಅಂತ ಹಿರಿಯರು ಹೇಳಿದರು. ಹಾಗಾಗಿ ಕೆಲವೊಮ್ಮೆ ಬೇಸರ ಆಗುತ್ತೆ. ಇಲ್ಲಿ ನಾವು ಬಹಳ ಸಂಪರ್ಕ ಮಾಡಿದ್ವಿ, ಸಂಖ್ಯೆ ಕಮ್ಮಿಯಾಗಿದೆ, ಬಂದವರೆಲ್ಲರೂ ಕೂತ್ಕೊಳ್ಳಿಲ್ಲ, ಬಿಸಿಲು ಒಂದು ನಿಂತಿದ್ದಾರೆ, ಕೆಲವರು ಬಂದವರು ಹೋಗಿದ್ದಾರೆ. ಹೀಗೆಲ್ಲ ಬಹಳ ನಮಗೆ ಆಯೋಜನೆಯನ್ನು ಮಾಡುವವರಿಗೆ ಸ್ವಲ್ಪ ಚಿಂತೆ ಆದರೂ ಕೂಡ ಇದರ ಉದ್ದೇಶ ಇರುವಂಥದ್ದು ಧನಾತ್ಮಕ, ಸೃಜನಾತ್ಮಕ ಬದಲಾವಣೆ ಹಿಂದೂ ಸಮಾಜದಲ್ಲಿ ಆಗಬೇಕು. ಹೀಗೆ ಯೋಚನೆ ಮಾಡುವಾಗ ನಮ್ಮ ಎದುರಿಗಿರುವಂಥ ಪದದು ಹಿಂದೂ. ಈ ಪದದ ಬಗ್ಗೆನೇ ಬಹಳ ಗೊಂದಲ ಇದೆ, ವಾದಗಳಿವೆ. ಹೀನಂ ದೂಷಯತಿ, ಕೆಟ್ಟದ್ದೆಲ್ಲವನ್ನು ದೂಷಣೆ ಮಾಡುವುದು, ಒಳ್ಳೆಯದನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಸಂಸ್ಕೃತಿ. ಅದನ್ನು ಹಿಂದೂ ಅಂತ ನಮ್ಮ ಭಾರತೀಯರು ಕರೆದರು. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಅಂತ ಪುರಾಣಗಳಲ್ಲಿ ಹಿಂದೂ ಎನ್ನುವಂಥ ಪದದ ಉಲ್ಲೇಖ ಇದೆ ಎನ್ನುವುದಾಗಿ
ಕೆಲವರು ಚರ್ಚೆ ಮಾಡಿದರೆ ಹಿಂದೂ ಎನ್ನುವಂಥ ಪದ ಈ ಭಾರತದ್ದಲ್ಲ. ಹಿಂದೂ ಎನ್ನುವಂಥ ಪದವನ್ನು ಪರ್ಷಿಯನ್ರು, ಈಜಿಪ್ಟ್ನ ದೇಶದ ಜನರು, ಸಿಂಧೂ ನದಿ ಈ ಭಾಗದಲ್ಲಿ ಇರುವಂತಹ ಜನರನ್ನು ಗುರುತಿಸಲಿಕ್ಕೋಸ್ಕರ ಕರೆದಂತಹ ಪದ ಹಿಂದೂ ಎನ್ನುವ ವಾದವೂ ಇದೆ. ವಾದ ಏನೇ ಇದ್ದರೂ ಕೂಡ ನನ್ನನ್ನು ನಿಮ್ಮನ್ನು ಗುರುತಿಸಲಿಕ್ಕೆ ಜಗತ್ತಿನ ಜನರು ಬಳಸ್ತಿದ್ದಂಥ ಪದ ಹಿಂದೂ ಎನ್ನುವಂಥ ವಿಷಯದಲ್ಲಿ ನಮ್ಗೆ ಯಾರಿಗೂ ಅಸ್ಪಷ್ಟತೆ ಇಲ್ಲ. ಹಾಗಾಗಿ ಹಿಂದೂ ಎನ್ನುವಂತಹ ಪದದಲ್ಲಿ ನಾನು ಒಳಗೊಳ್ಳುತ್ತೇನೆ, ನೀವು ಒಳಗೊಳ್ತೀರಿ, ವೇದಿಕೆಯಲ್ಲಿರುವಂತಹ ಗಣ್ಯರು ಒಳಗೊಳ್ಳುತ್ತಾರೆ. ಇವತ್ತು ಭಜನೆಯ ಆ ಒಂದು ಜಾತ್ರೆಯಲ್ಲಿ, ಮೆರವಣಿಗೆಯಲ್ಲಿ ಬಂದವರು ಒಳಗೊಳ್ಳುತ್ತಾರೆ. ಇಲ್ಲಿಗೆ ಬರಲಿಕ್ಕೆ ತುಂಬ ಮನಸ್ಸಿದೆ, ಟಿಕೆಟ್ ತಪ್ಪುತ್ತದೆ ಅಂತ ಭಯದಲ್ಲಿ ಬಾರದೇ ಇರುವವರು ಒಳಗೊಳ್ಳುತ್ತಾರೆ. ಬಂದು ಬರೆಯದೆ ಟೈಮ್ ಮಾಡಿ ನಮಗೆ ಪೇರು ಪಾಟ್ರೆ ಉಂಡು ಅಂತ ಇಲ್ಲಿಗೆ ಬಂದು ಹೋದವರು ಒಳಗೊಳ್ಳುತ್ತಾರೆ. ಹಾಗಾಗಿ ಹಿಂದೂ ಎನ್ನುವಂಥ ಪದ ಬಹಳ ವಿಶಾಲವಾದಂಥ ಪದ, ಬಹಳ ಸಂಕುಚಿತ ಅಲ್ಲ. ಹಿಂದೂ ಎನ್ನುವಂಥ ಪದವನ್ನು ನಾವು ಗಮನಿಸಿದಾಗ 4-5 ಸಂಗತಿಗಳು ನಮ್ಮ ದೃಷ್ಟಿಗೆ ಬರಬೇಕು. ಒಂದು ಹಿಂದೂ ದೇಶ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ. ಈ ಪದಗಳ ಬಗ್ಗೆ ನಮಗೆ ಸ್ಪಷ್ಟತೆ ಬಂದರೆ ಹಿಂದೂ ಸಮಾಜ ಮತ್ತು ಇಲ್ಲಿ ಸೇರಿರುವ ಈ ನಮ್ಮ ಒಂದು ಉದ್ದೇಶ ಅದು ಪೂರ್ಣ ಆಗುತ್ತೆ. ಹಿಂದೂ ಧರ್ಮ, ಧರ್ಮ ಎನ್ನುವಂಥ ಪದಕ್ಕೆ ಹಿರಿಯರು ಹೇಳಿದ್ದು ಧಾರಣ. ಧರಣೆ ಅಂದರೆ ಜೀವನವನ್ನು ನಡೆಸುವ ಒಂದು ಸಿದ್ಧಾಂತ. ಬಹಳ ಸುಂದರವಾಗಿ, ಸಂತೋಷವಾಗಿ, ಆನಂದದಿಂದ ಬದುಕುವ ಒಂದು ಕಲೆ. ಅದನ್ನು ನಮ್ಮ ಹಿರಿಯರು ಧರ್ಮ ಅಂತ ಕರೆದರು. ಅದು ಸತ್ಯವ ಹೇಳೋದು ಇರಬಹುದು, ಹಿರಿಯರಿಗೆ ಗೌರವ ಕೊಡುವಂಥ ವ್ಯವಸ್ಥೆಗಳಿರ್ಬೋದು, ನಮ್ಮದಲ್ಲದ ಸಂಗತಿಗಳನ್ನು ಮುಟ್ಟದೇ ಇರೋದಿರಬಹುದು. ಅಂದರೆ ನಮಗೆ ನಮ್ಮ ಅಜ್ಜ ಅಜ್ಜಿ, ನಮ್ಮ ಶಾಲೆಯ ಟೀಚರ್ಗಳು ಏನೆಲ್ಲ ಹೇಳ್ತಾರೆ, ಯಾವುದೆಲ್ಲ ಒಳ್ಳೆಯ ಸಂಗತಿಗಳು ಅಂತ ಹೇಳ್ತಾರೆ, ಅದೆಲ್ಲವನ್ನು ಹಿಂದೂ ಧರ್ಮ ಇದು ಒಳಗೊಳ್ಳುತ್ತೆ. ಹಿಂದೂ ಧರ್ಮ ಎನ್ನುವಂಥದ್ದು ಒಂದು ಸಿದ್ಧಾಂತ. ಈ ಸಿದ್ಧಾಂತವನ್ನು ನಂಬಿಕೊಂಡು ಈ ಸಿದ್ಧಾಂತದ ಪ್ರಕಾರ ಬದುಕುವ ಜನರು ಅದು ಹಿಂದೂ ಸಮಾಜ. ಹಿಂದೂ ಸಮಾಜ ಈ ಹಿಂದೂ ಧರ್ಮ ಎನ್ನುವ ಸಿದ್ಧಾಂತವನ್ನು ಇಟ್ಟುಕೊಂಡು ತಾನು ರೂಪಿಸಿರುವಂತಹ ಆಚರಣೆಗಳು, ಅದು ಪೂಜೆ ಇರಬಹುದು, ಯಾಗಗಳಿರಬಹುದು, ಅಥವಾ ಏನೇ ಇರಬಹುದು, ಮದುವೆ ಇರಬಹುದು, ಮುಂಜಿ ಇರಬಹುದು, ಅಥವಾ ಸಾವಿನ ಕಾರ್ಯಕ್ರಮಗಳಿರಬಹುದು, ಏನು ಬೇಕಾದ್ರಿರಬಹುದು, ಧರ್ಮದ ಆಧಾರದಲ್ಲಿ ಸತ್ಯವನ್ನು ಹೇಳಬೇಕು, ಒಳ್ಳೆಯ ನಡವಳಿಕೆ ಇರಬೇಕು, ಕದಿಬಾರದು, ಸುಳ್ಳು ಹೇಳಬಾರದು, ಈ ರೀತಿಯ ಅನೇಕ ಸೈದ್ಧಾಂತಿಕ ವಿಚಾರಗಳನ್ನು ಇಟ್ಟುಕೊಂಡು ರೂಪಿಸಿರುವಂತಹ ಆಚರಣೆ, ನಡವಳಿಕೆ, ಅದನ್ನು ಸಂಸ್ಕೃತಿ ಅಂತ ನಾವು ಕರೀತೇವೆ. ಈ ಸಂಸ್ಕೃತಿಯನ್ನು ಪಾಲನೆ ಮಾಡಿಕೊಂಡು ಬಂದಿರುವ ಜನರು ಹಿಮಾಲಯದಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕಿದ್ದಾರೆ. ಆ ಭೂಭಾಗವನ್ನು ನಾವು ಹಿಂದೂ ದೇಶ ಅಂತ ಕರೀತೇವೆ. ಹೀಗೆ ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ದೇಶ, ಆಚರಣೆಯ ಸ್ವರೂಪದಲ್ಲಿರುವ ಹಿಂದೂ ಸಂಸ್ಕೃತಿ, ಇವೆಲ್ಲವನ್ನು ಸೇರಿಸಿರುವ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ, ಅದನ್ನು ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ ಇರುತ್ತೆ, ಹಾಗೆಯೇ ಈ ದೇಶದ ವ್ಯಕ್ತಿತ್ವ, ಪರ್ಸನಾಲಿಟಿ, ಅದನ್ನು ರಾಷ್ಟ್ರ ಅಂತ ಕರೀತಾರೆ. ಅಥವಾ ನಾವೆಲ್ಲ ಬಹಳ ಪ್ರಸಿದ್ಧವಾಗಿ ಕೇಳುವಂಥ ಪದ ಅದು ಹಿಂದುತ್ವ, ಅದನ್ನು ಹಿಂದುತ್ವ ಅಂತ ಕರೀತಾರೆ. ಈ ವ್ಯವಸ್ಥೆಯಲ್ಲಿ, ಈ ಚೌಕಟ್ಟಿನಲ್ಲಿ ನಾವು ಹಿಂದೂ ಸಮಾಜವನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಹಿಂದೂ ಅಂತ ಹೇಳಿದ ಕೂಡಲೇ ಸಮಾಜದ ಎಲ್ಲ ವರ್ಗಗಳು ಕೂಡ ಅದರಲ್ಲಿ ಒಳಗೊಳ್ಳುತ್ತೆ. ಸಾಮಾನ್ಯ ಪಾಶ್ಚಿಮಾತ್ಯ ಪ್ರಭಾವ ಅಥವಾ ಭಾರತದ ಒಳಗಡೆ ಎಡಚರರು ಬಹಳ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಮೊದಲೆಲ್ಲ ಮತಾಂತರ ಮಾಡುವಂಥದ್ದು, ಹೊಡೆಯೋದು, ಬಡಿಯೋದು, ಬೆದರಿಸೋದು, ಈ ರೀತಿಯ ವ್ಯವಸ್ಥೆಗಳು ಒಂದು ಕಾಲದಲ್ಲಿ ಆಗ್ತಾಯಿದ್ರೆ, ನಿಧಾನಕ್ಕೆ ವೈಚಾರಿಕವಾಗಿ ಒಟ್ಟು ಹಿಂದೂ ಎನ್ನುವಂಥ ಪದದ ಒಳಗೆ ಯಾರೂ ಸೇರಬಾರದು ಎನ್ನುವ ವಿಚಾರಗಳನ್ನು ಇಟ್ಟುಕೊಂಡು ವಿಘಟನೆಯ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ. ಅದು ಬೇರೆ ಬೇರೆ ರೀತಿ ಇರಬಹುದು. ಅದರಲ್ಲಿ ಮೊದಲನೇದು ಹಿಂದೂ ಬೇರೆ, ಹಿಂದುತ್ವ ಬೇರೆ. ಇದೊಂದು ಬಹಳ ದೊಡ್ಡ ಒಂದು ವೈರುಧ್ಯ ಇದೆ. ಆದರೆ ಹಿಂದೂ ಮತ್ತು ಹಿಂದುತ್ವ ಇದೆರಡು ಒಂದೇ ಎನ್ನುವ ಜ್ಞಾನ, ಎನ್ನುವ ಸ್ಪಷ್ಟತೆ ನಮಗಿದ್ರೆ,
ಅಕ್ಷರಶಃ ಎಲ್ಲ ಗೊಂದಲಗಳಿಂದ ನಾವು ದೂರ ಇರ್ತೇವೆ. ಹಾಗಾಗಿ ನಮಗೆ ಈ ಬಗ್ಗೆ ಬಹಳ ಪ್ರಖರವಾದ ಸ್ಪಷ್ಟತೆ ಬೇಕು. ಹಿಂದೂ ಮತ್ತು ಹಿಂದುತ್ವ ಅದು ಒಂದೇ. 100 ಜನ 100 ರೀತಿಯಲ್ಲಿ ಇದನ್ನು ವ್ಯತ್ಯಾಸ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾವು ಈ ವಿಷಯದಲ್ಲಿ ಸ್ಪಷ್ಟತೆಯನ್ನು ಯಾವತ್ತೂ ನಾವು ಇಟ್ಟುಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಪದವನ್ನು ಇತ್ತೀಚಿನ ದಿವಸಗಳಲ್ಲಿ ರೂಪಿಸ್ತಾರೆ, ಅದು ಮೂಲ ನಿವಾಸಿಗಳು. ಹಿಂದೂ ಅಂದರೆ ಯಾರು ವೇದಗಳನ್ನು ಕಲಿತಿದ್ದಾನೆ, ಯಾರಿಗೆ ಸಂಸ್ಕೃತ ಗೊತ್ತಿದೆ, ಯಾರು ಪೂಜೆಯನ್ನು ಮಾಡ್ತಾರೆ ಅವರು ಮಾತ್ರ ಹಿಂದೂ. ಯಾರು ಭಗವದ್ಗೀತೆಯನ್ನು ಓದಲಿಕ್ಕೆ ಗೊತ್ತಿದ್ದಾರೆ ಅವರು ಹಿಂದೂ. ಭಗವದ್ಗೀತೆ ವೇದಗಳು ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಇವರೆಲ್ಲರೂ ಮೂಲ ನಿವಾಸಿಗಳು. ಹಿಂದೂಗಳು ಅಲ್ಲೆಲ್ಲಿಂದೋ ಬಂದವರು. ಇಲ್ಲಿಯ ಮೂಲ ನಿವಾಸಿಗಳು ಮತ್ತು ಹಿಂದೂಗಳಿಗೂ ವ್ಯತ್ಯಾಸ ಇದೆ. ಇದು ಬಹಳ ದೊಡ್ಡ ಒಂದು ವಿಘಟನಾತ್ಮಕವಾದಂತಹ ಚಿಂತನೆಯನ್ನು ನಮ್ಮ ಮಧ್ಯೆ ಬಿಡ್ತಾ ಇದ್ದಾರೆ. ಆದರೆ ನಮಗೆ ಈ ವಿಷಯದಲ್ಲಿ ಸ್ಪಷ್ಟತೆ ಇರಬೇಕು. ಹಿಂದೂ ಸಮಾಜ ನಮಗೆ ಅಯೋಧ್ಯೆಯ ರಾಮ ಎಷ್ಟು ಶ್ರೇಷ್ಠನೋ, ಅಯೋಧ್ಯೆಯ ರಾಮವನ್ನು ನಂಬುವವನು ಎಷ್ಟು ಹಿಂದುವೋ, ಇಲ್ಲಿನ ಮಹಾಲಿಂಗೇಶ್ವರ ನಂಬುವವನು ಅಷ್ಟೇ ಹಿಂದೂ. ಮಹಾಲಿಂಗೇಶ್ವರನನ್ನು ನಂಬುವವನು ಎಷ್ಟು ಹಿಂದುವೋ, ಕಲ್ಕುಡ ಕಲ್ಲುಟ್ಟಿ ಪಂಜುರ್ಲಿಯನ್ನು ನಂಬುವವನು ಅಷ್ಟೇ ಹಿಂದೂ ಎನ್ನುವಂಥದ್ದು ನಮ್ಮ ಗಮನಕ್ಕಿರಬೇಕು, ನಮ್ಮ ಸ್ಪಷ್ಟತೆಗೆ ಅದಿರಬೇಕು. ಹಾಗಾಗಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಅಯೋಧ್ಯೆ ರಾಮಚಂದ್ರನಾಗಿ ಹೋರಾಟ ಅಂತ ಹೇಳಿದಾಗ ಬಹಳ ನಮಗೆ ಹೆಮ್ಮೆ ಆಗುತ್ತೆ. ಹೋಗಿದ್ದು ಬಹಳ ದೊಡ್ಡ ಸಭೆಗಳಲ್ಲಿ ನಾವು ಸೇರ್ತೇವೆ, ನಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇವೆ. ಆದರೆ ಮನೆಯಲ್ಲಿ ಒಂದು ಪೂಜೆ ಇದೆ, ಮನೆಯ ಒಂದು ಕೋಣೆಯ ಒಳಗೆ ಒಂದು ಫೋಟೋವನ್ನು ನಿತ್ಯ ಪೂಜೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಮನೆಯ ನೇಮಗಳಿಗೆ ನಾವು ಆಬ್ಸೆಂಟ್. ಮನೆಯ ನೇಮಗಳಾಗುವಾಗ ಅಥವಾ ಅಲ್ಲಿ ಕೋಲ ಕಟ್ಟುವಾಗ ನಾವು ಇಲ್ಲಿ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾ ಇರ್ತೇವೆ, ಅಥವಾ ಅಣ್ಣ ಬಜ್ಜೆ ಇದ್ದ ರೇಟ್ ಇತ್ತು ಅಂತ ಮಾತಾಡ್ತಾ ಇರ್ತೇವೆ. ಹಾಗಾಗಿ ರಾಮನ ಆರಾಧನೆ, ಕೃಷ್ಣನ ಆರಾಧನೆ ಎಷ್ಟು ನಮಗೆ ಹಿಂದುತ್ವವೋ, ದೈವಗಳ ಭೂತಗಳ ಆರಾಧನೆಯೂ ಅಷ್ಟೇ ಹಿಂದುತ್ವ ಎನ್ನುವಂತಹ ವೈಚಾರಿಕ ವಿಶಾಲತೆ ಇದು ನಮಗಿರಬೇಕು. ಇಷ್ಟು ಮಾತ್ರ ಅಲ್ಲ, ವೇದ ಉಚ್ಚಾರಣೆಯನ್ನು ಬಲ್ಲವರು ಮಾತ್ರ ಹಿಂದೂ ಎನ್ನುವಂಥ ಎಷ್ಟು ನಮಗೆ ವಿಚಾರ ಇದೆಯೋ, ಹಾಗೆಯೇ ಹಳ್ಳಿಯಲ್ಲಿ ಪಾಡ್ದಾನ ಹೇಳುವವರು, ನೇಮಗಳಲ್ಲಿ ಪಾರಿಯನ್ನು ಹೇಳುವವರೂ ಕೂಡ ನಮಗೆ ಹಿಂದೂಗಳು ಎನ್ನುವಂಥ ವೈಚಾರಿಕ ವಿಶಾಲತೆ ನಮ್ಮಲ್ಲಿರಬೇಕು. ಹಾಗಾಗಿ ಮೂಲ ನಿವಾಸಿಗಳು ಬೇರೆ, ಸಂಸ್ಕೃತ ಓದಿದವರು ಬೇರೆ ಎನ್ನುವಂತಹ ವಿಘಟನೆ ನಮ್ಮಲ್ಲಿ ಯಾವತ್ತೂ ಕೂಡ ಕಾಣಬಾರದು. ಇದಕ್ಕಾಗಿ ಬಹಳ ಪ್ರಬಲವಾದಂತಹ ಪ್ರಯತ್ನಗಳು ಎಡೆಚರರು ಮಾಡ್ತಾ ಇದ್ದಾರೆ. ಮೂಲ ನಿವಾಸಿಗಳು ಬೇರೆ, ಹಿಂದುತ್ವ ಬೇರೆ, ಹಿಂದೂ ಬೇರೆ. ಈ ರೀತಿಯ ವಿಶಾಲವಾದ ಮನೋಭಾವವನ್ನು ನಾವು ಬೆಳೆಸಿಕೊಂಡರೆ ಮಾತ್ರ ಹಿಂದೂ ಸಮಾಜಕ್ಕಾಗುವಂಥ ಎಲ್ಲ ರೀತಿಯ ವಿಘಟನೆಗಳನ್ನು, ಎಲ್ಲ ರೀತಿಯ ಆಕ್ರಮಣಗಳನ್ನು ನಾವು ಬಿಟ್ಟು ನಿಲ್ಲಕ್ಕೆ ಸಾಧ್ಯ. ಇಲ್ಲಂತಂದರೆ ನಮಗೇ ಸಮಸ್ಯೆ, ನಮಗೇ ಸಂದೇಹಗಳು ಬರುತ್ತೆ. ಹೌದಾ, ಅವರು ಮಾತ್ರ ಹಿಂದುವ, ನಾವು ಹಿಂದೂ ಅಲ್ಲ, ಸಂಸ್ಕೃತ ನನಗೆ ಬರೋದಿಲ್ಲ. ನೀವು ಯೋಚನೆ ಮಾಡಿ, ಇಡೀ ದೇಶದಲ್ಲಿ ವೇದಗಳನ್ನು ಬಲ್ಲವರ ಸಂಖ್ಯೆ ಎಷ್ಟಿರಬಹುದು? ಒಂದು 5%, 10%. ಹಾಗಾದರೆ ಉಳಿದರೆಲ್ಲರೂ ಹಿಂದೂಗಳು ಅಲ್ಲ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಭಗವದ್ಗೀತೆಯ ಪುಸ್ತಕವನ್ನೇ ನೋಡದೆ ನಮ್ಮ ಅಜ್ಜಿಗಳಿರ್ಬೋದು, ಹಾಗಾದರೆ ಅವರು ಯಾರು ಹಿಂದೂಗಳಲ್ಲ. ಹಾಗಾಗಿ ಹಿಂದೂ ಸಂಸ್ಕೃತಿ ಅದು ಮನೆಯ ಸಂಸ್ಕೃತಿ, ಪರಂಪರೆಯ ಸಂಸ್ಕೃತಿ. ನನಗೆ ನನ್ನ ತಂದೆ ತಾಯಿ, ನನ್ನ ಬಂಧುಗಳು, ನನ್ನ ಅಜ್ಜ ಅಜ್ಜಿ ಯಾವ ಪರಂಪರೆಯನ್ನು ಕಟ್ಟಿಕೊಂಡು ಕೊಟ್ಟಿದ್ದಾರೆ, ಆ ಪರಂಪರೆಯನ್ನು ಅತ್ಯಂತ ಶ್ರದ್ಧೆಯನ್ನು ನಡೆಸಿಕೊಂಡು ಹೋಗುವುದೇ ಅದು ಹಿಂದುತ್ವ, ಹಿಂದೂ ಸಂಸ್ಕೃತಿ. ಈ ರೀತಿಯ ವಿಚಾರ ಇದು ನಮ್ಮ ಮನಸ್ಸಲ್ಲಿರಬೇಕು. ಹೀಗಿದ್ದಾಗ ಎಡಚರರು ಅವರ ಯಾವ ಒಂದು ಪ್ರಯತ್ನ, ಆ ಪ್ರಯತ್ನದಲ್ಲಿ ಯಾವತ್ತೂ ಸಫಲರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ವಿಶಾಲ ದೃಷ್ಟಿಯನ್ನು ಇಟ್ಟುಕೊಳ್ಳುವಂತಹ ಒಂದು ಸಂಕಲ್ಪವನ್ನು ಹಿಂದೂ ಸಂಗಮದ ಈ ದಿವಸ ನಾವು ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಹಿರಿಯರು ಹೇಳಿದರು, ಪ್ರತಿಭಟನಾತ್ಮಕ ಸ್ವರೂಪ, ವಿರೋಧಾತ್ಮಕ ಸ್ವರೂಪದ ಜೊತೆಗೆ ಅದು ಅಗತ್ಯ ಇದ್ದಾಗ ನಾವು ಮಾಡಲೇಬೇಕು, ನಾವು ಮಾಡೋಣ. ಕರ್ತವ್ಯಗಳನ್ನು ನೆನಪು ಮಾಡಬೇಕು. ಹಿಂದೂ ಸಮಾಜವನ್ನು, ಹಿಂದೂ ರಾಷ್ಟ್ರವನ್ನು ಮತ್ತೆ ಎದ್ದು ನಿಲ್ಲಿಸಬೇಕು ಅಂತಾದರೆ, ಈ ಸಮಾಜಕ್ಕೆ ಚೈತನ್ಯವನ್ನು ಕೊಡಬೇಕು ಅಂತಾದರೆ, ಸಾಮಾನ್ಯ ಹಿಂದೂ ಅಂತ ಶಬ್ದ ಹೇಳಿದ ಕೂಡಲೇ ಭಯಂಕರ ಗಲಾಟೆದಾಗಲು ಎನ್ನುವಂಥ ಒಂದು ಮಾನಸಿಕತೆ ನಿಧಾನಕ್ಕೆ ನಮ್ಮ ಯುವಕರಲ್ಲಿ ಬೆಳೀತಾ ಇದೆ, ಗೊತ್ತಿಲ್ಲದೆ ಬೆಳೀತಾ ಇದೆ. ಹಿಂದೂ ಎನ್ನುವ ವಿಷಯದಲ್ಲಿ ಜಾಗೃತಿಯೂ ಇದೆ,
ಆದರೆ ಹಿಂದೂ ಎನ್ನುವಂಥ ಪದ ಅದು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಎನ್ನುವಂತಹ ಒಂದು ವಿಚಾರವೂ ಕೂಡ ನಿಧಾನಕ್ಕೆ ಯುವ ಜನರಲ್ಲಿ ಬೆಳೀತಾ ಇದೆ. ಹಾಗಾಗಿ ಹಿಂದೂ ಎನ್ನುವಂಥ ಪದ ಅದು ಸಮಾಜ ಪರಿವರ್ತನೆಗೆ ಕೇಂದ್ರಿತವಾದಂಥ ಪದ ಎನ್ನುವಂಥದ್ದು ನಮ್ಮ ಯುವಕರಲ್ಲಿ, ನಮ್ಮಲ್ಲಿ ಆ ಗಮನ, ಆ ಸ್ಪಷ್ಟತೆ ಬರುವಂಥ ಅನಿವಾರ್ಯತೆ. ಹಾಗಾಗಿ ನಮ್ಮ ಹಿರಿಯರು 5 ವಿಷಯಗಳ ಕಡೆಗೆ ನೀವು ಗಮನವನ್ನು ವಹಿಸಬೇಕು ಎನ್ನುವುದನ್ನು ಹೇಳಿದ್ದಾರೆ. ಅದನ್ನು ಪಂಚ ಪರಿವರ್ತನೆಗಳು ಅಂತ ಕರೆದಿದ್ದಾರೆ. ಈ 5 ಪರಿವರ್ತನೆಗಳು ಬಹಳ ಪ್ರಧಾನ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಲ್ಲಿಂದ ಬಂದಂತಹ ಜಾಥೆ ಇರಲಿ, ಮೆರವಣಿಗೆ ಇರಲಿ, ಅಲಂಕಾರ ಇರಲಿ, ಭಾರತ ಮಾತೆ ಅರ್ಚನೆ ಇರಲಿ, ಎಲ್ಲವನ್ನೂ ಮರೀರಿ. ಆದರೆ 5 ವಿಷಯಗಳು ಯಾವ ಉದ್ದೇಶಕ್ಕಾಗಿ ನಾವು ಇವತ್ತು ಸೇರಿದ್ದೇವೆ, ಆ 5 ಉದ್ದೇಶಗಳನ್ನು ಯಾವ ಕಾರಣಕ್ಕೂ ನಾವು ಮರಿಬಾರದು. ಅದರಲ್ಲಿ ಮೊದಲನೆಯ ಉದ್ದೇಶ ಸಾಮಾಜಿಕ ಸಾಮರಸ್ಯ. ನಾವೊಮ್ಮೆ ಎಲ್ಲರೂ ಗಟ್ಟಿಯಾಗಿ ಹೇಳೋಣ. ಮೊದಲನೆಯದು ಸಾಮಾಜಿಕ ಸಾಮರಸ್ಯ. ಒಮ್ಮೆ ಹೇಳಿ, ಸಾಮಾಜಿಕ ಸಾಮರಸ್ಯ. ಎರಡನೆಯದು ಕುಟುಂಬ ಪ್ರಬೋಧನ. ಕುಟುಂಬ ಪ್ರಬೋಧನ. ಮೂರನೆಯದು ಸ್ವದೇಶಿ. ಸ್ವದೇಶಿ. ನಾಲ್ಕನೆಯದು ಪರ್ಯಾವರಣ. ಪರ್ಯಾವರಣ. ಐದನೆಯದು ನಾಗರಿಕ ಶಿಷ್ಟಾಚಾರ. ನಾಗರಿಕ ಶಿಷ್ಟಾಚಾರ. ಇದು 5 ಮರಿಬಾರ್ದು. ನಾನು ಹಿಂದೆ ಹೇಳಿದ ಹಾಗೆ ಭಯಂಕರ ದೊಡ್ಡ ಸಭೆಯನ್ನು, ಸಮಾರಂಭವನ್ನು ಮಾಡಿ ಜೋರ್ದಾರ್ ಹಿಂದೂ ಸಂಗಮವನ್ನು ಮಾಡುವ ಬದಲು ಗ್ರಾಮಸ್ತರದಲ್ಲಿ ಹಿಂದೂಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇ ಈ 5 ಪರಿವರ್ತನೆಗಳನ್ನು ನಾವು ಮಾಡಬೇಕು. ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಣೆ ಮಾಡಬೇಕು. ಮೊದಲನೇದಿದೆ ಸಾಮಾಜಿಕ ಸಾಮರಸ್ಯ. ಹಿಂದೂ ಸಮಾಜವನ್ನು ದುರ್ಬಲಗೊಳಿಸಲಿಕ್ಕೆ ನಾನು ಹಿಂದೆ ಹೇಳಿದ ಹಾಗೆ ಜಾತಿಯ ಹೆಸರನ್ನು ಇಟ್ಟುಕೊಂಡು, ಭಾಷೆಯ ಹೆಸರನ್ನು ಇಟ್ಟುಕೊಂಡು, ಆಹಾರ ಪದ್ಧತಿಯ ಹೆಸರಿನಿಂದ ಸಮಾಜದ ಒಳಗಡೆ ವಿಘಟನೆ ತರುವಂಥ ಪ್ರಯತ್ನ ಆಗ್ತಾ ಇದೆ. ಆ ಪ್ರಯತ್ನವನ್ನು ಅತ್ಯಂತ ಪ್ರಬಲವಾಗಿ ನಾವು ವಿರೋಧ ಮಾಡುವುದು ಮಾತ್ರ ಅಲ್ಲ, ನಮ್ಮ ಮನೆಗಳಲ್ಲಿ ಆಚರಣೆ ತರಬೇಕು. ಭಾಷಣಗಳಲ್ಲಿ, ವೇದಿಕೆಗಳಲ್ಲಿ, ಫೇಸ್ಬುಕ್ ವಾಲ್ಗಳಲ್ಲಿ ನಾವು ವಿರೋಧ ಮಾಡ್ತೇವೆ, ನಾವೆಲ್ಲ ಒಂದು. ಆದರೆ ನನ್ನ ಮನೆಯ ವಿಚಾರ ಬಂದಾಗ, ನನ್ನ ಊರಿನ ದೇವಸ್ಥಾನದ ವಿಚಾರ ಬಂದಾಗ, ನನ್ನ ಊರಿನ ಕೆರೆಯ ಬಾವಿಯ ವಿಚಾರ ಬಂದಾಗ, ನಮ್ಮ ಊರಿನ ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರ ಬಂದಾಗ ನಾವು ಹಿಂದೇಟು ಹಾಕ್ತಾ ಇದ್ದೇವೆ ಎನ್ನುವಂಥದ್ದು ಸ್ಪಷ್ಟ ಇದೆ. ನಮ್ಮ ಊರಿನ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದಗಳಿಲ್ಲದೆ ಸಮಾನ ಪಂಕ್ತಿಯಲ್ಲಿ ಭೋಜನ ವ್ಯವಸ್ಥೆ ಆಗ್ತಾ ಇದೆಯಾ, ಪ್ರಸಾದ ವ್ಯವಸ್ಥೆ ಆಗ್ತಾ ಇದೆಯಾ? ನಮ್ಮ ಊರಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಸಾಮೂಹಿಕವಾಗಿ ಏಕಪಂಕ್ತಿಯಲ್ಲಿ ಊಟದ ವ್ಯವಸ್ಥೆಯನ್ನು, ಭೋಜನದ ಪಂಕ್ತಿಯನ್ನು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಆ ಧೈರ್ಯ ನಮ್ಮಲ್ಲಿದೆಯಾ? ನನ್ನ ಮನೆಗೆ ಸಮಾಜದ ಎಲ್ಲ ವರ್ಗದ ಹಿಂದೂ ಸಮಾಜ ಪ್ರವೇಶ ಮಾಡುವಂತಹ ಅವಕಾಶ ನನ್ನ ಮನೆಯಲ್ಲಿದೆಯಾ? ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ನಾವು ಅರಿತುಕೊಳ್ಬೇಕು. ಈ ರೀತಿಯ ಆಚರಣೆ, ಸಾಮಾಜಿಕ ಸಾಮರಸ್ಯಕ್ಕೆ ನನ್ನ ಪಾತ್ರ ಏನು, ನನ್ನ ಮನೆಯ ಪಾತ್ರ ಏನು, ಈ ಬಗ್ಗೆ ಜಾಗೃತಿ ಅತ್ಯಂತ ಅನಿವಾರ್ಯ. ಈ ಬಗ್ಗೆ ಜಾಗೃತಿ ಇಲ್ಲದಿದ್ದರೆ ಇವತ್ತು ಲಿಂಗಾಯತ ಪರಂಪರೆ, ಹಿಂದೂ ಪರಂಪರೆ ಅಲ್ಲ ಎನ್ನುವಂಥ ವಾದ ಶುರುವಾಗಿದೆ. ನಾಳೆ ಬ್ರಾಹ್ಮಣ ಪರಂಪರೆಯವರು ಹೇಳಬಹುದು, ಬ್ರಾಹ್ಮಣ ಪರಂಪರೆ ಹಿಂದೂ ಪರಂಪರೆ ಎಲ್ಲ ನಮ್ಮದು ಸಪ್ರೇಟ್. ನಾಳೆ ಗೌಡ್ರು ಹೇಳ್ಬೋದು, ಶೆಟ್ರು ಹೇಳ್ಬೋದು, ಪೂಜಾರರು ಹೇಳ್ಬೋದು, ಎಲ್ಲರೂ ಮಾತಾಡ್ಬೋದು, ಮನಸ್ಸಿಗೆ ಬಂದ ಹಾಗೆ ಮಾತಾಡ್ಬೋದು. ಹಾಗಾಗಿ ಸಮಾಜದ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲರನ್ನೂ ಕೂಡ ಸಮಾವೇಶಿಯಾಗಿಟ್ಟುಕೊಂಡು ಒಂದು ಸೂತ್ರದಲ್ಲಿ ಬಂಧನೆ ಮಾಡಿಕೊಂಡು ನಾವು ಈ ಸಮಾಜದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಮಾಡಲೇಬೇಕು ಎನ್ನುವ ಸಂಕಲ್ಪವನ್ನು ಇವತ್ತಿನ ಹಿಂದೂ ಸಂಗಮದಲ್ಲಿ ನಾವು ಮಾಡಬೇಕು. ಅದು ಮೊದಲನೇ ವಿಷಯ, ಸಾಮಾಜಿಕ ಸಾಮರಸ್ಯ. ಎರಡನೆಯದು ಕುಟುಂಬ ಪ್ರಬೋಧನ. ಒಂದೇ ಮನೆಯಲ್ಲಿ ಇರುವುದೇ ಚಿಕ್ಕ ಮನೆಗಳೀಗ, ಮನೆಗಳಲ್ಲಿ ಜನಗಳು ಜಾಸ್ತಿ ಇಲ್ಲ, ಗಂಡ ಹೆಂಡತಿ ಅಪ್ಪ ಅಮ್ಮ ಇದ್ದರೆ ಮಕ್ಕಳು ಇಷ್ಟೇ ಇರುವುದು. ಇವರಿಷ್ಟು ಜನವೇ ಒಟ್ಟಿಗೆ ಕೂತು ಮಾತನಾಡುವ ವ್ಯವಸ್ಥೆಗಳೇ ನಿಧಾನ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದು ಮೊಬೈಲ್ ಕಾರಣ ಇರಬಹುದು, ಟಿ ವಿ ಸೀರಿಯಲ್ಗಳ ಕಾರಣಗಳಿರ್ಬೋದು, ಅಥವಾ ಅತಿಯಾದ ಕೆಲಸದ ಒತ್ತಡದ ಕಾರಣ ಇರಬಹುದು. ಒಟ್ಟಾರೆ ಒಂದು ಮನೆಯಲ್ಲಿರುವ ವ್ಯಕ್ತಿಗಳೇ ಪರಸ್ಪರ ಸಂಭಾಷಣೆ ಇಲ್ಲದೆ, ಮಾತುಗಳಿಲ್ಲದೆ ದಿನಗಟ್ಟಲೆ ವಾರಗಟ್ಟಲೆ ಕಳೀತಿರುವಂಥ ಸಂದರ್ಭ. ಇನ್ನು ಉಳಿದ ಚಿಕ್ಕಪ್ಪ ಚಿಕ್ಕಮ್ಮ ಮಾವ ಅತ್ತೆ ಇವರ ಕತೆ ಗೋವಿಂದ. ಹಾಗಾಗಿ ಇಡೀ ಕುಟುಂಬವನ್ನು ಒಂದಾಗಿಟ್ಟುಕೊಂಡು ಆಗಾಗ ಸೇರುವಂತಹ ಅಥವಾ ನಿತ್ಯ ಸೇರುವಂತಹ ಒಂದು ವ್ಯವಸ್ಥೆ
ಮನೆಯಲ್ಲಿ ಒಟ್ಟಿಗೆ ಊಟ ಮಾಡುವಂಥದ್ದು, ಅಥವಾ ಊಟ ಆದ ನಂತರ ಒಂದು ಅರ್ಧ ಗಂಟೆಯೋ 15 ನಿಮಿಷನೋ 20 ನಿಮಿಷನೋ ರಾತ್ರಿಯ ಬೆಳದಿಂಗಳ ಕೆಳಗಡೆ ಒಂದಿಷ್ಟು ಹರಟೆ ಹೊಡೆಯೋದು. ಆಗಾಗ ಇಡೀ ಕುಟುಂಬವನ್ನು ತಿಂಗಳಿಗೊಮ್ಮೆ ಆದರೂ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲರನ್ನ ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು, ಭಜನೆಗಳನ್ನು, ಸತ್ಸಂಗಗಳನ್ನು ಮಾಡುವಂಥ ಒಂದು ಚಿಂತನೆ, ಅದನ್ನು ಕುಟುಂಬ ಪ್ರಬೋಧನ. ಈ ಕುಟುಂಬ ವ್ಯವಸ್ಥೆ ಇಲ್ಲದೆ ಹೋದಲ್ಲಿ ಇಡೀ ವಿಶ್ವವೇ ವಿಚಿತ್ರ ಒಂದು ಪರಿಸ್ಥಿತಿಗೆ ಬೀಳಲಿಕ್ಕಿದೆ. ಇದರ ಪರಿಣಾಮವನ್ನು ಈಗಾಗಲೇ ವೈದೇಶಿಕ ದೇಶಗಳು ಅನುಭವಿಸ್ತಾ ಇದೆ. ಮನೆಯಲ್ಲಿ ಮಾತಿಲ್ಲ, ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಇದ್ದವರು ಓಡಿ ಹೋಗ್ತಾ ಇದ್ದಾರೆ, ಡೈವೋರ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ದೇಶದಲ್ಲೂ ಅದರ ತುಣುಕುಗಳು ಕಾಣ್ತಾ ಇದೆ. ಪರಸ್ಪರ ವಿಚಾರ ವಿನಿಮಯ, ಜಗಳವೋ ಇನ್ನೊಂದು, ಪರಸ್ಪರ ವಿಚಾರ ವಿನಿಮಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ, ಕುಟುಂಬಗಳು ಇಡೀ ಸಮಾಜದ, ರಾಷ್ಟ್ರದ ಅತ್ಯಂತ ಕೆಳಗಿನ ಘಟಕ ಅದು. ಆ ಘಟಕವೇ ಭದ್ರವಾಗಿಲ್ಲ ಅಂತಾದರೆ ರಾಷ್ಟ್ರ ಹೇಗೆ ಕಟ್ಟಲಿಕ್ಕೆ ಸಾಧ್ಯ? ಹಾಗಾಗಿ ಕುಟುಂಬವನ್ನು ಭದ್ರವಾಗಿಟ್ಟುಕೊಂಡು ಕುಟುಂಬದ ಅಂಶಗಳನ್ನು ಅತ್ಯಂತ ಗಟ್ಟಿಯಾಗಿಟ್ಟುಕೊಳ್ಳುವಂತಹ ಒಂದು ಚಿಂತನೆ, ಅದು ಕುಟುಂಬ ಪ್ರಬೋಧನ. ಆ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು, ಚಿಂತನೆಯನ್ನು ನಡೆಸಬೇಕು ಎನ್ನುವಂಥದ್ದು ಹಿಂದೂ ಸಂಗಮದ ಒಂದು ಉದ್ದೇಶ. ಮೂರನೇದು ಸ್ವದೇಶಿ. ನಮ್ಮ ಭಾಷೆ, ನಮ್ಮ ಮನೆಯಲ್ಲಿ ನಾವು ಶಾಲೆಯಲ್ಲಿ ಇಂಗ್ಲೀಷ್ ಕಲಿತೇವೆ, ಅಗತ್ಯ ಇರುವಂಥ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ಆದರೆ ಮನೆಯಲ್ಲಿ ಬಂದಾಗಲೂ ಮಮ್ಮಿ ಡ್ಯಾಡಿಯಲ್ಲಿ ನಾವಿದ್ದರೆ, ಕಮ್ಗೋ ಅಲ್ಲಿ ನಾವಿದ್ದರೆ, ರೈಸ್ ಬಾತಲ್ಲಿ ನಾವಿದ್ದರೆ, ಅನ್ನ ಎನ್ನುವ ಪದವೇ ಹೋಗಿದೆ. ನಮ್ಮ ಊರಿನ ಹೋಟೆಲ್ಗಳಲ್ಲಿ ಅನ್ನ ಎನ್ನುವ ಪದವೇ ಇಲ್ಲ. ಜೀರಾ ರೈಸ್, ಗೀ ರೈಸ್, ಟೊಮೆಟೊ ರೈಸ್ ಎಲ್ಲ ರೈಸಿಗೆ ಶುರುವಾಗಿದೆ, ಅನ್ನ ಇಲ್ಲ. ನಮ್ಮ ಭಾಷೆ, ನಮ್ಮ ಭೂಷ, ನಮ್ಮ ವೇಷಗಳು, ನಮ್ಮ ಆಚರಣೆಗಳು, ನಮ್ಮ ತಿಂಡಿಗಳು, ಇವೆಲ್ಲವನ್ನು ನಿಧಾನಕ್ಕೆ ಮರಿತಾ ಇದ್ದೇವೆ. ವಿದೇಶಗಳಲ್ಲಿ ಈಗ ಹುಟ್ಟುಹಬ್ಬಗಳಲ್ಲಿ ಕೇಕ್ಗಳನ್ನು ಇಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅದು ಹಿಂದೂ ಸಂಸ್ಕೃತಿಯ ಅಂಗವಾಗಿ ಹೋಗಿದೆ. ಈಗ ಏನೂ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿಗೆ ನಾವು ತಲುಪಿದ್ದೇವೆ. ಆದರೆ ಈ ರೀತಿಯ ಸೇರುವಿಕೆ ಆದಾಗ ಇದನ್ನು ಮತ್ತೆ ನಾವು ಯೋಚನೆ ಮಾಡುವಂಥ ಒಂದು ಅನಿವಾರ್ಯತೆ ಇದೆ. ನಮ್ಮ ಮನೆ ಎಷ್ಟು ತಿಂಡಿಗಳಿವೆ, ಎಷ್ಟು ಸಿಹಿಗಳಿವೆ ನಮ್ಮ ಸಂಸ್ಕೃತಿಯಲ್ಲಿ, ಅವುಗಳನ್ನೆಲ್ಲ ನಿಧಾನಕ್ಕೆ ಮರೆತು ಕೇಕ್ ಮಾತ್ರ ಬರುವಂಥ ಒಂದು ಸ್ಥಿತಿ ಬಂದಿದೆ. ಕೇಕ್ ಚಾಕ್ಲೇಟ್, ಕೇಕ್ ಚಾಕ್ಲೇಟ್, ಕೇಕ್ ಚಾಕ್ಲೇಟ್. ಹಾಗಾಗಿ ಸ್ವದೇಶಿ ಅಂತ ಹೇಳಿದರೆ ಸ್ವದೇಶದ ವಸ್ತುಗಳನ್ನು ಬಳಸುವುದು ಮಾತ್ರ ಅಲ್ಲ, ನನ್ನ ಭಾಷೆ, ನನ್ನ ವೇಷ, ನನ್ನ ಆಹಾರ, ಇವೆಲ್ಲವನ್ನು ಪುನರುಜ್ಜೀವನಗೊಳಿಸುವಂಥದ್ದು ಮತ್ತು ಸ್ವಲ್ಪ ಗಮನ ಇಟ್ಟು ನಾವು ಇವುಗಳನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಕೆಲಸ ಇದಾಗಬೇಕಾಗಿದೆ. ಇವತ್ತು ಮದುವೆಗಳೆಲ್ಲ ವೆಡ್ಡಿಂಗ್ಗಳಾಗಿ ನಮ್ಮ ಪರಂಪರೆ, ಹುಟ್ಟುಹಬ್ಬಗಳಲ್ಲೆಲ್ಲ ನೀವು, ನಾನು ಕಾಲೇಜಿನ ಪ್ರಾಂಶುಪಾಲ, ಹಾಗಾಗಿ ಮಕ್ಕಳು ಯಾವ ಥರ ಇರ್ತಾರೆ ನಾನು ನೋಡಿದ್ದೇನೆ. ಹುಟ್ಟುಹಬ್ಬದಲ್ಲಿ ಬರ್ತ್ಡೇ ಬಂಪ್ ಅಂತ ಕೊಡ್ತಾರೆ. ಬರ್ತ್ಡೇ ಬಂಪ್ ಅಂತ ಹೇಳಿದರೆ ಆ ಕಡೆ ಕಾಲು ಕೈಯಲ್ಲಿ 4 ಜನ ಹಿಡಿಯುವುದು, ಕುಂಡೆಗೆ ಓದಿಯುವುದು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ. ಈ ರೀತಿಯ ಒಂದು ಪ್ರವೃತ್ತಿ ಯುವ ಜನರಲ್ಲಿ ಆರಂಭ ಆಗಿದೆ ಮತ್ತು ಇದು ಬಹಳ ಸಾಮಾನ್ಯ ಆಗಿದೆ. ಹಾಗಾಗಿ ಸ್ವದೇಶಿ ಚಿಂತನೆ ಇವೆಲ್ಲವನ್ನೂ ಕೂಡ ಮತ್ತೆ ಪುನರುಜ್ಜೀವಗೊಳಿಸಬೇಕು ಎನ್ನುವಂಥದ್ದು. ಪರ್ಯಾವರಣ, ನಮ್ಮ ಊರಿನ ನೀರಿನ ಮೂಲಗಳು, ನಮ್ಮ ರಸ್ತೆಗಳು, ನಮ್ಮ ದೇವಸ್ಥಾನಗಳು, ನಮ್ಮ ಮನೆಯ ಸುತ್ತಮುತ್ತ ಶುದ್ಧತೆಯನ್ನು ಕಾಪಾಡುವಂಥದ್ದು, ಮರಗಳನ್ನು ನೆಡುವಂಥದ್ದು. ಪ್ಲಾಸ್ಟಿಕ್, ನಾವು ಸಾಮಾನ್ಯ ಅಂಗಡಿಗಳೇ ಹೋಗ್ತೇವೆ, ಅಂಗಡಿಗಳಿಗೆ ಹೋಗಿ ಕುರ್ಕುರೆ ಪ್ಯಾಕೆಟನ್ನು ಹೀಗೆ ಹರಿದು ಎಷ್ಟಾಗಿದೆ ಅಷ್ಟು ಬೇಗ. ಹಾಗಾಗಿ ಪ್ಲಾಸ್ಟಿಕ್ ಮುಕ್ತವಾದಂಥ ಪರಿಸರಕ್ಕಾಗಿ ನಾವು ಸಂಕಲ್ಪವನ್ನು ಮಾಡೋದು. ಇದಕ್ಕಾಗಿ ನಾವು ಡ್ರಾಯಿಂಗ್ ಸ್ಪರ್ಧೆಗಳನ್ನು ಇಡಬೇಕು ಅಂತಿಲ್ಲ, ಭಾಷಣಗಳನ್ನು ಮಾಡಬೇಕು ಅಂತಿಲ್ಲ. ನಾನು ಮಾಡಬಹುದಾ, ನಾನು ಮಾಡ್ತೇನಾ, ಈ ವಿಷಯದ ಬಗ್ಗೆ ಸ್ಪಷ್ಟತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಪ್ಲಾಸ್ಟಿಕ್ಕನ್ನು ಎಸೆಯುವುದಿಲ್ಲ. ನೀರಿನ ಅಭಾವ ಬಹಳಷ್ಟಿದೆ. ಸುಮ್ಮನೆ ನಮಗೆ ಬೇಕಾದ್ರೆ ಇಷ್ಟೇ ಅರ್ಧ ಲೋಟ ನೀರು, ಗ್ಲಾಸ್ಗೆ ಪೂರ್ಣ ಲೋಟದ ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡೋದು, ಅರ್ಧ ಕುಡಿಯೋದು, ಅರ್ಧ ಚೆಲ್ಲುವುದು, ಚಿಕ್ಕ ಚಿಕ್ಕ ವಿಷಯಗಳು. ಆದರೆ ಸಮಾಜದ ಮುಂದಿನ ಉಪಯೋಗಕ್ಕಾಗಿ ಈ ಪರ್ಯಾವರಣವನ್ನು, ಈ ಪ್ರಕೃತಿಯನ್ನು ಉಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಈ ಪ್ರಕೃತಿ ನನ್ನ ಅಪ್ಪನ ಆಸ್ತಿ ಅಲ್ಲ, ಇದು ನನಗೆ ಮಾತ್ರ ಅಲ್ಲ, ನನ್ನ ಮುಂದೂ ಕೂಡ ನನ್ನ ಮಕ್ಕಳು, ಅವರ ಮಕ್ಕಳು, ಈ ಇಡೀ ಸಮಾಜ ಇನ್ನೂ ಅನೇಕ ವರ್ಷಗಳ ಕಾಲ ಈ ಭೂಮಿಯಲ್ಲಿ ವಾಸ ಆಗಬೇಕು.
ಅವರಿಗೂ ಕೂಡ ಪ್ರಾಕೃತಿಕ ಸೌಲಭ್ಯಗಳು ಸಿಗಬೇಕು ಎನ್ನುವಂಥ ಒಂದು ಯೋಚನೆ, ಮತ್ತು ನಾನು ಈ ಪ್ರಕೃತಿಯ ಬಾಸ್, ಅಧಿಕಾರಿ ಅಲ್ಲ, ನಾನು ಈ ಪ್ರಕೃತಿಯ ಅಂಗ ಎನ್ನುವಂಥದ್ದು ನಮ್ಮ ಚಿಂತನೆಯಲ್ಲಿ ಬರಬೇಕು. ಇನ್ನಿರುವಂಥದ್ದು ಕೊನೆಯದು ನಾಗರಿಕ ಶಿಷ್ಟಾಚಾರ. ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಡುತ್ತೇವೆ, ಆದರೆ ಸಂವಿಧಾನವನ್ನು, ಭಾರತದ ನೆಲ ನಮಗೆ ಕೊಟ್ಟಂಥ ಕಾನೂನುಗಳನ್ನು ನಾವು ಎಷ್ಟು ಪರಿಪಾಲನೆ ಮಾಡ್ತೇವೆ? ನಾವು ಟ್ರಾಫಿಕ್ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತೇವಾ? ನಾವು ಈಗ ಯಾರು ಪೊಲೀಸ್ ಇದ್ದರೆ ಮಾತ್ರ ನಾವು ಹೆಲ್ಮೆಟ್ ಹಾಕೋದು, ನಮ್ಮ ಬದುಕಿಗಾಗಿ, ನನ್ನ ಪ್ರಾಣಕ್ಕಾಗಿ ಎನ್ನುವಂಥ ಯೋಚನೆಯಿಂದ ನಾವು ವಿಮುಕ್ತರಾಗಿದ್ದೇವೆ. ಕಾನೂನುಗಳನ್ನು ನಾವು ಪಾಲಿಸಲಿಕ್ಕಾಗಿ ಇನ್ನೊಬ್ಬರ ಪ್ರೆಷರ್, ಇನ್ನೊಬ್ಬರ ಕಣ್ಣು ನಮ್ಮ ಮೇಲೆ ಬೇಕಾ? ನಾವೇ ಭಾರತದ ನಿಯಮಗಳನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಕೇವಲ ತೋರಿಕೆಗಾಗಿ ನಾವು ಪಾಲಿಸ್ತಾ ಇದ್ದೇವಾ? ಇದನ್ನು ನಾಗರಿಕ ಶಿಷ್ಟಾಚಾರ ಅಂತ ಕರೀತಾರೆ. ಈ 5 ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಡಬೇಕು. ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ಹಿಂದೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಭಾರತ ಎದ್ದು ನಿಲ್ಲುತ್ತೆ. ಭಾರತ ಎದ್ದು ನಿಂತಾಗ ಏನಾಗುತ್ತೆ? ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಬಹಳ ದೊಡ್ಡ ಒಂದು ವ್ಯಾಪಾರದ ಒಂದು ಒಪ್ಪಂದವನ್ನು ಮಾಡ್ತಾರೆ. ಅದನ್ನು ಮದರ್ ಆಫ್ ಆಲ್ ಟ್ರೀಟ್ಸ್ ಅಂತ ಹೇಳ್ತಾರೆ. ಬಹಳ ದೊಡ್ಡ ಒಂದು ವ್ಯಾವಹಾರಿಕ ಒಪ್ಪಂದ. ಆ ಒಪ್ಪಂದದ ಕೊನೆಯ ಒಂದು ಭಾಷಣದಲ್ಲಿ ಅವರು ಹೇಳ್ತಾರೆ, ಇಂಡಿಯಾ ಹ್ಯಾಸ್ ರೈಸನ್, ಭಾರತ ಇವತ್ತು ಬಹಳ ಎತ್ತರದ ಸ್ಥಿತಿಗೆ ಬಂದಿದೆ. ವಿ ಯುರೋಪಿಯನ್ಸ್ ಆರ್ ಟ್ರೂಲಿ ಹ್ಯಾಪಿ ಅಬೌಟ್ ಇಟ್. ನಾವು ಯುರೋಪಿಯನ್ನರು ಬಹಳ ಸಂತೋಷಗೊಂಡಿದ್ದೇವೆ. ಇದು ಯಾರು ಹೇಳೋದು? ಈ ದೇಶಕ್ಕೆ ಬಂದು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿ ಇಲ್ಲಿಯ ಸಂಪತ್ತನ್ನು ಲೂಟಿ ಹೊಡೆದ ಇಂಗ್ಲೆಂಡು, ಫ್ರೆಂಚು, ಡಚ್ಚರು ಇವರೆಲ್ಲರೂ ಸೇರಿಕೊಂಡ ಯುರೋಪಿಯನ್ನ ಯೂನಿಯನ್ನ ಅಧ್ಯಕ್ಷ ಹೇಳೋದು, ನಾವು ಬಹಳ ಸಂತೋಷಗೊಂಡಿದ್ದೇವೆ, ಭಾರತ ತಲೆ ಎತ್ತಿ ನಿಂತಿದೆ. ಯಾಕೆ? ನಮಗೆ ಯಾಕೆ ಸಂತೋಷ? ಅದನ್ನು ಅವಳು ಹೇಳ್ತಾಳೆ. ಬಿಕಾಸ್ ವೆನ್ ಇಂಡಿಯಾ ಸಕ್ಸೀಡ್ಸ್, ಭಾರತ ಗೆದ್ದಾಗ, ಭಾರತ ಯಶಸ್ಸನ್ನು ಪಡೆದಾಗ, ವರ್ಲ್ಡ್ ಈಸ್ ಮೋರ್ ಸ್ಟೇಬಲ್, ಜಗತ್ತು ಹೆಚ್ಚು ಸ್ಥಿರವಾಗಿರುತ್ತೆ, ಜಗತ್ತಿನಲ್ಲಿ ಕ್ಲೇಶಗಳಿರುವುದಿಲ್ಲ. ವರ್ಲ್ಡ್ ಈಸ್ ಮೋರ್ ಪ್ರಾಸ್ಪರಸ್, ಜಗತ್ತು ಬಹಳ ಸಮೃದ್ಧವಾಗುತ್ತೆ. ಸಮೃದ್ಧ ಮಾತ್ರ ಅಲ್ಲ, ವರ್ಲ್ಡ್ ಈಸ್ ಮೋರ್ ಸೆಕ್ಯೂರ್, ಜಗತ್ತು ಅತ್ಯಂತ ಸುರಕ್ಷಿತವಾಗುತ್ತೆ. ವಿ ಆಲ್ ಬೆನಿಫಿಟ್, ನಾವೆಲ್ಲ ಅದರ ಪ್ರಯೋಜನವನ್ನು ಪಡಿತೇವೆ. ಹಾಗಾಗಿ ಭಾರತ ಮೇಲೆ ಬರಬೇಕಾದದ್ದು ಭಾರತಕ್ಕಾಗಿ ಮಾತ್ರ ಅಲ್ಲ, ಇಡೀ ಜಗತ್ತಿನ ಸ್ಥಿರತೆಗಾಗಿ, ಜಗತ್ತಿನ ಸಮೃದ್ಧಿಗಾಗಿ, ಜಗತ್ತಿನ ಸುರಕ್ಷತೆಗಾಗಿ ಭಾರತ ಮೇಲೆ ಬರಬೇಕು. ಭಾರತ ಮೇಲೆ ಬರಬೇಕು ಅಂತಾದರೆ ಹಿಂದೂ ಸಂಗಮಿಸಬೇಕು. ಸಂಗಮಿಸುವುದು ಪ್ರತಿಭಟನಾತ್ಮಕವಾಗಿ ಅಲ್ಲ, ಪರಿವರ್ತನೆಗಾಗಿ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಅದು. ಹಿಂದೂ ಸಂಗಮದ ಮೂಲಕ ಪಂಚ ಪರಿವರ್ತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವುದು. ಆ ಮೂಲಕ ವಿಶ್ವದ ಶಾಂತಿ, ಸಮೃದ್ಧಿ, ಸುರಕ್ಷತೆ, ಸ್ಥಿರತೆ ಇದನ್ನು ಕಾಪಾಡುವಂಥದ್ದು ಇವತ್ತಿನ ಹಿಂದೂ ಸಂಗಮದ ಉದ್ದೇಶ. ಸಂಘದ 100 ವರ್ಷದ ಈ ಪ್ರಯಾಣದ ಒಂದು ನೆನಪಿಗಾಗಿ, ಒಂದು ನೆಪವನ್ನು ಇಟ್ಟುಕೊಂಡು ನಾವು ಮಾಡಿರುವಂತಹ ಈ ಹಿಂದೂ ಸಂಗಮದಲ್ಲಿ ಈ ಪರಿವರ್ತನೆಗಳ ಸಂಕಲ್ಪವನ್ನು ಮಾಡಿಕೊಂಡು ಒಟ್ಟು ಸಮಾಜವನ್ನು, ಒಟ್ಟು ರಾಷ್ಟ್ರವನ್ನು, ಹಿಂದೆಯೇ ಹೇಳಿದ ಹಾಗೆ ವ್ಯಕ್ತಿತ್ವವನ್ನು ಮೇಲೆತ್ತುವಂತಹ ಕೆಲಸವನ್ನು, ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕು. ಈ ಒಂದು ಸಂಕಲ್ಪವನ್ನು ದೇವರ ಸನ್ನಿಧಾನದಲ್ಲಿ, ಸಂಗಮ ಕ್ಷೇತ್ರದಲ್ಲಿ ನಾವು ಮಾಡಿಕೊಂಡ್ರೆ ಖಂಡಿತ ಭಾರತ ಜಗಜ್ಜನನಿಯಾಗಿ ಇಡೀ ವಿಶ್ವಕ್ಕೆ ಅವಳು ಪಾಲಕಿಯಾಗಿ, ಇಡೀ ವಿಶ್ವದ ತಾಯಿಯಾಗಿ ಅವಳು ಎಲ್ಲರನ್ನ ಸಲಹುತ್ತಾಳೆ ಎನ್ನುವಂಥ ವಿಶ್ವಾಸದೊಂದಿಗೆ ಆ ಸಂಕಲ್ಪವನ್ನು ಮಾಡಿಕೊಂಡು ನಾವು ಈ ಒಂದು ಸ್ಥಳದಿಂದ ನಮ್ಮ ಕಾರ್ಯಕ್ಷೇತ್ರಕ್ಕೆ, ನಮ್ಮ ಮನೆಗಳಿಗೆ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಇಡ್ತೇನೆ. ಅನೇಕ ಯುವಕರು ಯೋಚನೆ ಮಾಡಿರಬಹುದು, ಯಾರೋ ಭಾಷಣಕ್ಕೆ ಬರ್ತಾರೆ, ಹಿಂದೂ ಸಂಗಮದ ಭಾಷಣ ಅಂದರೆ ಜೋರ್ದಾರ್, ಭಯಂಕರ, ಖಡಕ್ ಭಾಷಣ ಅಂತ. ಆದರೆ ಇವತ್ತಿನ ಸ್ಥಿತಿಗಳಿಗೆ, ಇವತ್ತಿನ ಸಂದರ್ಭಕ್ಕೆ ನಾನು ಖಡಕ್ ಭಾಷಣ ಮಾಡಲಿಲ್ಲ. ಇರುವ ವಿಚಾರ ಪರಿವರ್ತನಾತ್ಮಕ
ಕರ್ತವ್ಯದ ವಿಚಾರವನ್ನು ನಿಮ್ಮ ಎದುರಿಗೆ ವ್ಯಕ್ತಪಡಿಸಿದ್ದೇನೆ. ಪ್ರಾಯಶಃ ನಾವೆಲ್ಲರೂ ತಾಯಿ ಭಾರತೀಯ ಮುಂಭಾಗದಲ್ಲಿ ಕುಳಿತುಕೊಂಡು ಆ ದೃಷ್ಟಿಯಲ್ಲಿ ಸಂಕಲ್ಪವನ್ನು ಮಾಡಿ ಈ ಸ್ಥಳದಿಂದ ನಮ್ಮ ಕಾರ್ಯಕ್ಷೇತ್ರಕ್ಕೆ ತೆರಳುತ್ತೇವೆ ಅಂತ ನಾನು ವಿಶ್ವಾಸವಿರಿಸಿದ್ದೇನೆ. ವಂದೇ ಮಾತರಂ. ಅಭಿನಂದನೆಗಳು. ಇವತ್ತಿನ ಬೌದ್ಧಿಕ ಪಂಡಿತ ಡಾಕ್ಟರ್ ಪ್ರಜ್ವಲ್ ಜಿ